ಅಳ್ಬೇಡಮ್ಮ. ಪ್ರತಾಪ್ ನನಗೆ ಎಲ್ಲ ವಿಷಯನೂ ಹೇಳ್ದ. ಏನ್ ಮಾಡಕ್ಕಾಗತ್ತೆ ಅತ್ತೆ, ನಮ್ಮ ಹಣೆ ಬರಹ ಸರಿ ಇಲ್ಲ ಅಷ್ಟೆ. ಅಮ್ಮನೇ ಮಗಳನ್ನ ಅವಮಾನ ಮಾಡೋದಾ? ಅಲ್ಲ, ಪ್ರೀತಿಸಿ ಮದುವೆ ಆಗೋದೇ ದೊಡ್ಡ ತಪ್ಪ. ಹೇಗ್ ತಡ್ಕೊಂಡಿದ್ದೆ ಮಗಳೇ? ಈ ವಿಷಯನ ಕೇಳಿ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನೀನು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಇಲ್ಲಿಂದ ಖುಷಿ ಖುಷಿಯಾಗಿ ಹೊರಟಿಯಲ್ಲ, ಆಗ ಈ ಸಂತೋಷ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ನಾನು ಅನ್ಕೊಂಡೆ. ಪ್ರೀತಿಯಿಂದ ತಗೊಂಡೋದ್ ಸೀರೆನ ಬೇಡ ಅಂತ ಅವಮಾನ ಮಾಡೋಷ್ಟು ದೂರ ಆಗೋದ್ಯಾ ನೀನ್ ಪದ್ಮಾವತಿ ಅವ್ರ ಮನಸ್ಸಿನಲ್ಲಿ? ನೋಡು, ನಿಮ್ಮಮ್ಮ ನಿನ್ನ ಕ್ಷಮಿಸ್ಲಿಲ್ಲ ಅಂತ ನೀನ್ ಹಠ ಸಾಧಿಸೋದಕ್ಕೆ ಹೋಗ್ಬೇಡ ವಿನೋದ. ನಿಮ್ಮಮ್ಮ ಏನೇ ಮಾಡಿದ್ರು, ಏನೇ ಹೇಳಿದ್ರು, ಯಾವತ್ತಿಗೂ ಅವ್ರು ನಿಮ್ಮಮ್ಮನೇ. ಕಷ್ಟಪಟ್ಟು ನಿನ್ನನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ, ಓದಿಸಿದ್ದಾರೆ. ನೋಡು, ನಡೆದಿರೋದನ್ನೆಲ್ಲ ಮರೆತು ಅವರನ್ನು ರಿಸೆಪ್ಷನ್ಗೆ ಕರಿ. ನಿಮ್ಮಮ್ಮನೂ ಬರಲಿ. ಅವರು ಬರ್ದೇ ಇರೋದೇ ಒಳ್ಳೇದು ಅಂತ ಅನ್ಸುತ್ತೆ. ನೋಡು ವಿನುತಾ, ಒಂದು ಮನೆ ಅಂದಮೇಲೆ ಈ ತರ ಮನಸ್ತಾಪಗಳೆಲ್ಲ ಬರ್ತಾ ಇರುತ್ತೆ. ಆದ್ರೆ ಅದನ್ನ ಆಗ್ಲೇ ಸರಿ ಮಾಡ್ಕೊಂಡ್ಬಿಡ್ಬೇಕು. ಪಾಪ ನಿಮ್ಮಮ್ಮ ನಿನ್ ಮದ್ವೆನಂತೂ ಕಣ್ಣಾರ ನೋಡ್ಲಿಲ್ಲ. ರಿಸೆಪ್ಷನ್ಗೆ ಬಂದು ನಾವೆಲ್ಲರೂ ಒಗ್ಗಟ್ಟಾಗಿರೋದನ್ನ ನೋಡಿದಾಗ ಅವ್ರ ಮನಸ್ಸು ಬದಲಾದ್ರೂ ಆಗ್ಬೋದು ಅಲ್ವಾ? ಅದಕ್ಕೋಸ್ಕರ ಆದ್ರೂ ಕರಿ ಅವ್ರನ್ನ. ಹಾಗೆ ಸತ್ಯನ್ ಮನೆಯವ್ರನ್ನು ಕರೆದ್ಬಿಡು. ಸಾವಿತ್ರಿಗಿಂತ ನಿನ್ನನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿರೋದು ಅವನೇ. ಸಾವಿತ್ರಿ ನಿನ್ನ ಅಕ್ಕ, ಅವಳು ನಿನ್ನನ್ನು ಮರ್ತೋಗಿರ್ಬೋದು. ಆದ್ರೆ ನಾವು ಹಾಗೆ ಮಾಡಬಾರ್ದಲ್ವಾ? ನಾನು ನಿನ್ನ ಜೊತೆಗೆ ಬರ್ತೀನಿ. ಹೋಗಿ ಅವರೆಲ್ಲರಿಗೂ ಇನ್ವಿಟೇಷನ್ ಕೊಟ್ಬರೋಣ, ಸರಿನಾ? ಏನ್ ಮಮ್ಮಿ ನೀನು ಆ ಪದ್ಮಾವತಿನ ಸಾವಿತ್ರಿನ ಯಾಕೆ ರಿಸೆಪ್ಷನ್ಗೆ ಬರೋದಕ್ಕೆ ಹೇಳಿದೆ? ಕಬ್ಬಣ ಕಾದಿತ್ತು, ಅದಕ್ಕೆ ಮಾತಲ್ಲೇ ಬಡ್ದು ಹದ ಮಾಡ್ತಾ ಇದ್ದೆ. ನೀನ್ ಹೇಳ್ದೆ ಅಂತ ವಿನುತಾ ಹೋಗಿ ಪದ್ಮಾವತಿನ ಕರೀಲಿ, ಪದ್ಮಾವತಿ ರಿಸೆಪ್ಷನ್ಗೆ ಬರ್ಲಿ. ನೀನು ವಿನುತಾ ಚೆನ್ನಾಗಿರೋದನ್ನ ನೋಡಿ ಕರ್ಗಿ ತಾಯಿ ಮಗಳಿಬ್ರು ಒಂದಾಗ್ಲಿ. ನಮ್ ಪ್ಲಾನ್ ಎಲ್ಲ ಎಡವಟ್ಟಾಗುತ್ತೆ. ಏನ್ ಮಮ್ಮಿ ನೀನು? ಪ್ರತಾಪ್, ಅವತ್ತು ನಂಜುಂಡಯ್ಯ ನಮ್ಮನೆಗೆ ಬಂದಾಗ ನಾವೇನ್ ಜಗಳನ ಆಡ್ತಾ ಇದ್ವಿ? ಚೆನ್ನಾಗ್ ತಾನೇ ಇದ್ವಿ. ಆ ವಿಷಯ ನಮ್ಮ ಮನೆಗೆ ಹೋಗಿ ಅವನ್ ಖಂಡಿತ ಪದ್ಮಾವತಿಗೆ ಹೇಳೇ ಇರ್ತಾನೆ. ಅಷ್ಟೆಲ್ಲ ಆದ್ಮೇಲೂ ನೀವು ಅವ್ರ ಮನೆಗೆ ಹೋದಾಗ ಪದ್ಮಾವತಿ ಏನ್ ಮಾಡಿದ್ಲು? ನಿಮಗೆ ಅವಮಾನ ಮಾಡಿ ಕಳಿಸಿದ್ಲು. ಈಗ್ಲೂ ಅಷ್ಟೇ ಪ್ರತಾಪ್, ನೋಡ್ತಾ ಇರ್ಬೇಕಾದ್ರೆ ಪದ್ಮಾವತಿ ಖಂಡಿತ ರಿಸೆಪ್ಷನ್ಗೆ ಬರೋದಿಲ್ಲ. ನನಗ್ ಬೇಕಾಗಿರೋದು ಅದೇ. ವಿನುತಾ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದ್ಮೇಲೂ ಪದ್ಮಾವತಿ ರಿಸೆಪ್ಷನ್ಗೆ ಬರಬಾರ್ದು. ಆಗ ವಿನುತನ್ಗೆ ಅವ್ರ ಅಮ್ಮನ ಕಡೆಯಿಂದ ಇನ್ನೊಂದು ಅವಮಾನ ಆದ ಹಾಗಾಗತ್ತೆ. ಆಗ ಅವಳ ಮನಸ್ಸಲ್ಲಿ ನಾವು ವಿಷದ ಬೀಜನ ಬಿತ್ತೋದಕ್ಕೆ ತುಂಬಾ ಸುಲಭ ಆಗತ್ತೆ. ವಾಟ್ ಯು ಸೇ ಸನ್ನಿ? ಮಮ್ಮಿ
ಯಾಕೆ ಮುಗ್ದೆ ಸುಮ್ಮನಿರಕ್ಕಾಗಿಲ್ವಾ? ನೀನ್ ಮಾಡಿರೋ ಕೆಲ್ಸದಿಂದ ಜೀವನೇ ಹೊಂಟೋಗ್ತಿಲ್ಲಿ. ಯಾಕೆ ಮುಗ್ದೆ ಫೋಟೋನ? ಇನ್ಮೇಲೆ ನಿಂಗೆ ಈ ಮನೇಲಿ ಏನೇ ವಸ್ತು ಬೇಕು ಅಂತಿದ್ರು ನನ್ನನ್ನು ಕೇಳ್ಬಿಟ್ಬೇಕು, ತಿಳಿತಾ? ಯಾರ್ದತೆ ಫೋಟೋ? ಅದು ತುಂಬಾ ಬೇಕಾದವ್ರದು. ಹೇಳ್ದೆ ನಾನು ಮನೆ ಕ್ಲೀನು ಸುಣ್ಣ ಬಣ್ಣ ಅಂತ ಕೂತೆ. ಈಗ ನೋಡು ಮಕ್ತಾಗೆ ಸುಸ್ತು ರವ ಅಂತೈತೆ. ಮೇಡಮ್ ತಮ್ಮ ಹತ್ರನೇ ಮಾತಾಡ್ತಿರೋದು. ಸತ್ಯ, ಏನಾಯ್ತು ಗೊತ್ತಾ? ನಂಗೊಂದು ಗಂಡು ಸಿಕ್ತು. ಹಾ, ಇಡ್ಗಂಟ ನೀವಿನ? ತಮಾಷೆ ಮಾಡಬೇಡಿ ಸತ್ಯ. ಅತ್ತೆ ಆಡಿದ ರೀತಿ ನೋಡಿದ್ರೆ ನಂಗೆ ಯಾಕೋ ಅನುಮಾನ. ಇವತ್ತು ನಾನು ಮನೆ ಒರೆಸ್ತಾ ಇರ್ಬೇಕಾದ್ರೆ ನಂಗೊಂದು ಫೋಟೋ ಸಿಕ್ತು, ಹಳೆ ಫೋಟೋ. ಇನ್ನೇನು ನಾನು ಆ ಫೋಟೋ ನೋಡಬೇಕು ಅನ್ನೋಷ್ಟರಲ್ಲಿ ಅತ್ತೆ ಬಂದು ಫೋಟೋ ಕಿತ್ಕೊಂಡು ನನ್ನ ಬೈದ್ರು. ಎಷ್ಟಲ್ಲಿರ್ಬೇಕೋ ಅಷ್ಟಲ್ಲಿರ್ಬೇಕು ಅಂದ್ರು. ನಾನೊಂದು ಫೋಟೋ ನೋಡಿದ್ದಕ್ಕೆ ಅತ್ತೆ ಯಾಕೆ ತಾಳ್ಮೆ ಕಳ್ಕೋಬೇಕು? ಅವ್ರಿಗೆ ತುಂಬಾ ಬೇಕಾದವ್ರ ಫೋಟೋ ಅಂದ್ರು. ಯಾರ ಫೋಟೋ? ನಮ್ಮವ್ವ ಹಂಗೆಯ, ಅವಳಿಗೆ ಸಂಬಂಧಪಟ್ಟಿದ್ದೆ ಏನಾದ್ರು ಮುಟ್ಟಿದ್ರೆ ಬೈತಾಳೆ. ಇಲ್ಲ ರೀ, ಅತ್ತೆ ಆ ಫೋಟೋ ಕಿತ್ಕೊಂಡಿದ್ ರಭಸ ನೀವು ನೋಡ್ಬೇಕಿತ್ತು. ಎಷ್ಟು ಭಯ ಇತ್ತು ಗೊತ್ತಾ ಅವ್ರ ಮುಖದಲ್ಲಿ. ಅತ್ತೆ ಭಯ ಪಡೋ ಅಂಥದ್ದೇನಿತ್ತು ಆ ಫೋಟೋನಲ್ಲಿ? ವಾಟ್ ಇಸ್ ದಿಸ್ ರಾಕೇಶ್? ಬಿಸ್ನೆಸ್ ನಲ್ಲಿ ಇಷ್ಟೊಂದು ನೆಗ್ಲಿಜೆನ್ಸ್ ಚೆನ್ನಾಗಿರೋದಿಲ್ಲ. ನೀವು ಕಾರ್ ಡಿಸೈನ್ಸ್ ತರೋದು ಯಾವಾಗ, ನಾನು ನೋಡೋದು ಯಾವಾಗ? ಮೇಡಮ್ ಅದೇ ನೀವು ಎಲ್ಲ ಲೇಟೆಸ್ಟ್ ಡಿಸೈನ್ಸ್ ಬೇಕು ಅಂದಿದ್ರಲ್ಲ, ಅದೆಲ್ಲ ಬರೋದು ಸ್ವಲ್ಪ ಲೇಟ್ ಆಯ್ತು. ಸಾರಿ ಮೇಡಮ್, ಈಗಲೇ ಬಂದ್ಬಿಡ್ತೀನಿ. ಬೇಡದಿರೋ ರೀಸನ್ಸ್ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ ರೀ. ಆದಷ್ಟು ಬೇಗ ಡಿಸೈನ್ಸ್ ತಗೊಂಡು ಬನ್ನಿ ಅಷ್ಟೇ. ಮೇಡಮ್, ಚೆಕ್ಕಿಗೆ ಸೈನ್ ಮಾಡ್ತೀನಿ ಅಂದಿದ್ರಿ. ಹೌದು, ಡೈಮಂಡ್ ನೆಕ್ಲೆಸ್ ತಗೊಳ್ಳೋದಕ್ಕೆ ಅಂತ 2 ಲಕ್ಷ ಚೆಕ್ ಬರಿ ಅಂದಿದ್ದೆ. ಬರ್ದಿದ್ಯಲ್ಲ? ಮೇಡಮ್, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ? ರಿಸೆಪ್ಷನ್ ಅಂತ ಹೇಳ್ದಾಗಿತ್ತು. ಅಯ್ಯೋ ಬುದ್ದು, ನಾನು ಯಾವ ರಿಸೆಪ್ಷನ್ಗೂ ಹೋಗ್ತಾ ಇಲ್ಲ. ರಿಸೆಪ್ಷನ್ ನಡೀತಾ ಇರೋದು ನಮ್ಮನೆಯಲ್ಲೇ, ಅದು ನಮ್ಮ ಪ್ರತಾಪ್ ವಿನುತಂದು. ನಾಡಿದ್ದು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಏನ್ ಮಾಡೋದು, ನನ್ನ ಫ್ರೆಂಡ್ಸ್ ಎದುರುಗಡೆ ನಾನು ಸ್ಟೇಟಸ್ನ ಮೇಂಟೈನ್ ಮಾಡಲೇಬೇಕಲ್ವಾ? ನೀನು ಅಷ್ಟೇ ತಪ್ಪದೆ ಬಂದ್ಬಿಡು, ಓಕೆ? ರಿಸೆಪ್ಷನ್ ಅರೇಂಜ್ಮೆಂಟ್ ಎಲ್ಲ ಜೋರ ಪ್ರತಾಪ್. ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಮಮ್ಮಿ ಆಸೆ. ತಯಾರಿ ನಡೆಸ್ತಾ ಇದ್ದಾಳೆ. ನೀವು ಅಂದ್ಕೊಂಡಿದ್ದಾಗೆ ಎಲ್ಲ ಆಯ್ತಲ್ಲ, ಇನ್ನೇನು? ಥ್ಯಾಂಕ್ಸ್ ಸ್ವಾತಿ, ನನ್ನ ವಿನುತ ಮದುವೆಗೆ ನೀನು ಸಪೋರ್ಟ್ ಮಾಡಿದ್ದಕ್ಕೆ. ನಾನು ಯಾಕೆ ಸಪೋರ್ಟ್ ಮಾಡಿದೆ, ಹೆಲ್ಪ್ ಮಾಡಿದೆ ಅಂತ ನೆನಪಿರ್ಬೇಕಲ್ವಾ? ನೆನಪಿರ್ಲಿಲ್ಲ ಅಂದ್ರೆ ಹೇಳಿ, ನೆನ್ಪು ಮಾಡ್ತೀನಿ. ಪ್ರತಾಪ್, ನೀವು ಈ ರೀತಿ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರತಾಪ್, ಯಾವಾಗ ನನ್ನ ಮದುವೆ ಆಗ್ತೀರಾ? ವಿನುತನ್ ಮದುವೆ ಆದ್ಮೇಲೆ ಅವಳಿಗೆ ಅವ್ರ ಮನೆಯವ್ರಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿದ್ರಿ. ಪದ್ಮಾವತಿ ಸಾವಿತ್ರಿ ಮೇಲೆ ಸೇಡ್ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ. ಆದರೆ ಒಂದು ವಿಚಾರ ನೆನ್ಪಿಟ್ಕೋ, ನಿನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನು ಮೊದಲಿನ ಥರ ನನ್ನ ಜೊತೆ ಸಲಿಗೆನಲ್ಲಿರೋದನ್ನ ಬಿಟ್ಬಿಡು. ನನಗೀಗ ವಿನುತಾನೇ ಇಲ್ಲ. ನನ್ನ ಮನಸ್ಸು ನೋಸಿ ನಿಮ್ಗೆ ಏನ್ ಸಿಗತ್ತೆ ಅಂತ ನಾನು ನೋಡ್ತೀನಿ. ಸುಳ್ಳು ಹೇಳಿ
ಕನ್ಸು ಹುಡ್ಸಿ ನನ್ನನ್ನೇ ತುಳ್ದಾಕ್ಬಿಟ್ರಿ ಅಲ್ವಾ ಪ್ರತಾಪ್? ಉತ್ತರ ಕೊಡ್ತೀನಿ. ನಂದು ಪ್ರಾಮಾಣಿಕವಾದ ಪ್ರೀತಿನೇ ಆಗಿತ್ತು. ನನಗ್ ಮೋಸ ಮಾಡಿದ್ದಕ್ಕೆ ನಿಮ್ಗೆ ಏನ್ ಉತ್ತರ ಸಿಗ್ಬೇಕೋ ಅದು ಸಿಗತ್ತೆ. ನೋಡಿ ಮೇಡಮ್, ಎಲ್ಲ ಲೇಟೆಸ್ಟ್ ಡಿಸೈನ್ಸು, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ. ಮ್ಯಾಟ್ರ್ ಕೊಟ್ಟರೆ 2 ಅವರಲ್ಲಿ ರಿಸೆಪ್ಷನ್ ಕಾರ್ಡ್ ರೆಡಿ ಇರುತ್ತೆ. ಖಂಡಿತ ತಾನೆ? ಹೌದು ಮೇಡಮ್. ವಿನುತಾ, ಬಾಮ್ಮ ಇಲ್ಲಿ. ಬಂದ್ಯಮ್ಮ? ನೋಡು, ಎಷ್ಟೊಂದು ಡಿಸೈನ್ಸ್ಗಳಿದೆ. ನಿನ್ಗೆ ಯಾವ್ದು ಇಷ್ಟ ಅದನ್ನ ಸೆಲೆಕ್ಟ್ ಮಾಡ್ಕೊ. ನೀವೇ ಸೆಲೆಕ್ಟ್ ಮಾಡಿಮ್ಮ. ನೀವ್ ಹೇಗೆ ಹೇಳ್ತಿರೋ ಹಾಗೆ. ಬಾಯಿಲಿ ಎಲ್ಲಾನು ಮರ್ತು ಖುಷಿ ಖುಷಿಯಾಗಿರ್ಬೇಕು ಅಂತ ನಾನು ಆಗ್ಲೇ ಹೇಳ್ದೆ ತಾನೆ? ಹಾಗೇನೂ ಇಲ್ಲಮ್ಮ. ನೀವೇ ನಿಂತು ರಿಸೆಪ್ಷನ್ ಮಾಡ್ತಿರೋದ್ರಿಂದ ನೀವೇ ಕಾರ್ಡ್ ಸೆಲೆಕ್ಟ್ ಮಾಡಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಸರಿ, ಹಾಗಿದ್ರೆ ಹಾ, ಇದೆಷ್ಟು ಕ್ಯೂಟ್ ಆಗಿದೆ ಅಲ್ಲ? ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನೇ ಪ್ರಿಂಟ್ ಮಾಡಿಸ್ಲಾ? ತಗೊಳ್ಳಿ. ಇದರಲ್ಲಿ ಮ್ಯಾಟರ್ ಇದೆ. ಇನ್ 2 ಅವರ್ಸ್ ಅಲ್ಲಿ ನಂಗೆ ಡೆಲಿವರಿ ಬೇಕು. ಓಕೆ? ಸರಿ ಮೇಡಮ್. ವಿನುತಾ, ಇನ್ವಿಟೇಷನ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಹೆಸರನ್ನು ಹಾಕಿಸ್ತಾ ಇದ್ದೀನಮ್ಮ. ಅದು ನೋಡ್ಮೇಲೂ ಅವ್ರು ಬರಲ್ಲ ಅಂತ ತಿಳ್ಕೊಬೇಡ. ಖಂಡಿತ ಬರ್ತಾರೆ. ನೋಡು, ನೀನಿನ್ನು ಹೋಗಿ ಇನ್ವಿಟೇಷನ್ ಕೊಡ್ಬೇಕು. ಅದಕ್ಕೆ ನಗ್ನಗ್ತಾ ಖುಷಿಯಾಗಿರಮ್ಮ. ಇಲ್ಲಂದ್ರೆ ನನಗೆ ಬೇಜಾರಾಗಲ್ವಾ? ವಿನುತಾ, ವಿನುತಾ, ನೋಡು, ನಿನ್ಗೊಂದು ಪಾರ್ಸಲ್ ಬಂದಿದೆ. ನನಗ? ಯಾರ್ದತ್ತೆ? ನಾನು ಆಗಲೇ ನೋಡಿದ್ದೀನಿ. ನೀನ್ ನೋಡ್ಬಿಟ್ಟು ಯಾರು ಅಂತ ಹೇಳು. ಪ್ರತಾಪ್, ಪ್ರತಾಪ್. ಪ್ರೀತಿಯ ವಿನುತಾ ಅಂತ ತುಂಬಾ ಸಲ್ಗೆಯಿಂದ ಬರ್ದಿದ್ದಾನೆ. ಅದೇನು ಅಂತ ವಿಚಾರಿಸು. ಅತ್ತೆ, ನನ್ಗೇನು ಗೊತ್ತಿಲ್ಲ. ಏನಮ್ಮ ಅದು? ಯಾವನೋ ವರುಣ್ ಅಂತೆ ಪ್ರೀತಿಯ ವಿನುತಾ ಅಂತ ಈ ಗಿಫ್ಟ್ ಕಳಿಸಿದಾನೆ. ಇದಕ್ಕೆ ಅರ್ಥ ಏನು ಅಂತ ಕೇಳು ಪ್ರತಾಪ್. ಪ್ರತಾಪ್, ವರುಣ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಪ್ಲೀಸ್ ಪ್ರತಾಪ್, ನನ್ನ ನಂಬಿ. ಗೊತ್ತಿಲ್ಲದೆ ನಿನ್ನ ಹೆಸರಿಗೆ ಪಾರ್ಸೆಲ್ ಬರುತ್ತಾ? ನನ್ನ ಮೇಲೆ ನಂಬಿಕೆ ಇಲ್ವಾ ಪ್ರತಾಪ್? ನಂಬಿಕೆ ಇತ್ತು. ಈಗ ಮಮ್ಮಿ ಹೇಳಿದ್ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ. ಪ್ಲೀಸ್ ಪ್ರತಾಪ್, ಹಾಗೆಲ್ಲ ಹೇಳ್ಬೇಡಿ. ಹಾಗಾದ್ರೆ ವರುಣ್ ಯಾರು? ಹೇಳಿಲ್ಲ ಅಂದ್ರೆ ನಾನು ಈ ಮನೇಲಿ ಇರಲ್ಲ. ಪ್ರಾಣಿಗೂ ವರುಣ್ ಯಾರು ಅಂತ ನನಗೆ ಗೊತ್ತಿಲ್ಲ ಪ್ರತಾಪ್. ಒಂದು ಕ್ಷಣ ನಾನು ಈ ಮನೇಲಿರಲ್ಲ. ಪ್ಲೀಸ್ ಬೇಡ ಪ್ರತಾಪ್, ಪ್ಲೀಸ್. ಪ್ರತಾಪ್, 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 ಪ್ಲೀಸ್ ಬೇಡ ಪ್ರತಾಪ್. ನಂಬಿ ಪ್ರತಾಪ್, ನಂಗೆ
ಲವರ್ ಯಾರು ಅಂತಾನೆ ಗೊತ್ತಿಲ್ಲ ಪ್ರತಾಪ್. ಪ್ಲೀಸ್ ಎಲ್ಲೂ ಹೋಗ್ಬೇಡಿ ಪ್ರತಾಪ್. ಬಾಕ್ಸ್ ಓಪನ್ ಮಾಡು. ಮಾಡು. ಹೇಗಿದೆ ಕಾರ್ಡ್ಸ್? ಹೋಗಿ ಪ್ರತಾಪ್, ಈಗ ಹೆದರ್ಸೋದು ನಿನ್ನ. ಸರ್ಪ್ರೈಸ್ ಕೊಡ್ಬೇಕು ಅಂತ ನಾವಿಬ್ರು ಪ್ಲಾನ್ ಮಾಡ್ಕೊಂಡಿದ್ವಿ. ಇದೆಲ್ಲ ಮಮ್ಮಿದೇ ಐಡಿಯಾ. ಒಂದು ಕ್ಷಣ ಎದೆ ಬಡ್ತಾನೆ ನಿಂತೋಗಿತ್ತು ನನಗೆ. ದೀಪ್ತಿ ನೆನಪಾಯ್ತು. ಅವಳಿಗೆ ಸರ್ಪ್ರೈಸಸ್ ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಹೀಗೆ ಅವಳಿಗೆ ಸರ್ಪ್ರೈಸಸ್ ಕೊಡ್ತಾ ಇದ್ದೆ. ಆದ್ರೆ ದೀಪ್ತಿ ಈಗ ಈ ಮನೆಯಲ್ಲಿಲ್ಲ. ನೀನ್ ಈ ಮನೆಗೆ ಬಂದ್ಮೇಲೆ ಅವಳಿಲ್ಲ ಅನ್ನೋಕೊರ್ಗೂ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗಿದೆ. ಸಾರಿ ಮಾ, ನಿನಗೆ ಸರ್ಪ್ರೈಸ್ ಕೊಡೋದಕ್ಕೆ ಹೋಗಿ ನಾನಿನ್ನ ಹೆದರಿಸ್ಬಿಟ್ಟೆ. ನಾನು ದೀಪ್ತಿ ಜೊತೆಗೆ ತುಂಬಾ ಕಡಿಮೆ ಕಾಲ ಕಳೆದಿದ್ದು. ಅದಕ್ಕೆ ಇನ್ಮೇಲೆ ನಿನ್ ಜೊತೆನಲ್ಲಾದ್ರೂ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನಿನ್ನ ಸೊಸೆ ಅಂತಾನೆ ಅನ್ಕೊಂಡಿಲ್ಲ ವಿನುತಾ. ನಮ್ಮನೆ ಅದೃಷ್ಟ ನೀನು, ನಮ್ಮೂಳು ನೀನು. ಹೀಗೆ ಮುಖ ನೋಡ್ಕೊಂಡು ಒಬ್ರನ್ನೊಬ್ರು ಹೊಗಳ್ತಾ ಇರ್ತಿರೋ, ರಿಸೆಪ್ಷನ್ ಕಾರ್ಡ್ ಕೊಡೋದಕ್ಕೆ ಹೊರಡ್ತಿರೋ. ಆದ್ರೆ ಒಂದು ಕಂಡೀಷನ್, ಮೊದಲನೇ ಕಾರ್ಡನ್ನ ಯಾವಾಗ್ಲೂ ನನಗೆ ಬಾಸ್ ಬಾಸ್ ಅನ್ನೋ ನನ್ನ ಪ್ರಾಣ ಸಹಿತ ಸತ್ಯಂಗೆ ಕೊಡ್ಬೇಕು. ಯಾಕೆ ನಮ್ ಜೊತೆಗೆ ನೀನ್ ಬರ್ತಾ ಇಲ್ವಾ? ಇಲ್ಲ ಮಮ್ಮಿ, ನನ್ಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ನೀವಿಬ್ರೇ ಹೋಗಿ ಬನ್ನಿ ಸಾವಿತ್ರಿ ಮನೆಗೆ. ಇಲ್ಲ ಪ್ರತಾಪ್, ನಾನು ಆ ಸಾವಿತ್ರಿ ಮನೆಗೆ ಹೋಗೋಣ. ಬಲವಂತ ಮಾಡಬೇಡಿ. ನಾನು ಯಾಕೆ ಹೋಗೋಳ ಹತ್ರ ಅವಮಾನ ಮಾಡಿಸ್ಕೋಬೇಕು? ಸಾಲದ ಅವಳು ಮಾಡಿರೋದು. ನಾನಿನ್ನೂ ಯಾವುದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ತಂಗಿ ಅಂತ ಅವಳಿಗೆ ಇಲ್ದಿದ್ಮೇಲೆ ಅಕ್ಕ ಅಂತ ನಾನು ಯಾಕೆ ಗೌರವ ಕೊಡಬೇಕು? ನೋಡು ವಿನುತಾ, ನಿನಗೆ ನನ್ನ ಮೇಲೆ ಪ್ರೀತಿ ಗೌರವ ಇದೆ ಅನ್ನೋದಾದ್ರೆ ಇದೊಂದ್ಸಲ ಹೋಗ್ಬಾ. ನನಗೋಸ್ಕರ ಪ್ಲೀಸ್.